ಹಲೋ, ಎಲ್ರಿಗೂ ನಮಸ್ಕಾರ. ಹಾರ್ಟ್ ಬೀಟ್ ಕನ್ನಡ ಚಾನಲ್ಗೆ ನಿಮ್ಮನ್ನು ಸ್ವಾಗತ ಬಯಸ್ತೀನಿ. ಇವತ್ತಿನ ವಿಷಯ ನಂದೇ ಆಗಿರುತ್ತೆ. ಏನು ಅಂತ ನಾನು ಹೇಳ್ತೀನಿ. ಹೇಳೋಕ್ಕೆ ಮುಂಚೆ ಮೊದಲ ಬಾರಿಗೆ ಯಾರೆಲ್ಲ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಲು ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಸೊ ನಾವು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಉದ್ದೇಶ ಏನು? ಒಂದು ಸಾಮಾಜಿಕ ಒಳಿತಿಗಾಗಿ, ಇನ್ನೊಂದು ಆರೋಗ್ಯಕರ ಸಮಾಜಕ್ಕಾಗಿ. ಸೊ ಆರೋಗ್ಯಕರ ಸಮಾಜಕ್ಕಾಗಿ ಅಂತ ನಾನು ವಿಡಿಯೋ ಮಾಡ್ತಾ ಇರ್ತೀನಿ. ಸಮಾಜದ ಬಗ್ಗೆ, ಆರೋಗ್ಯಕರವಾಗಿರುವಂಥ ಜನಗಳ ಬಗ್ಗೆ, ಆರೋಗ್ಯ ಯಾವ ರೀತಿ ಹದಗೆಡುತ್ತೆ, ಎಲ್ಲಿ ಹದಗೆಡುತ್ತೆ ಅನ್ನೋದ್ರ ಬಗ್ಗೆ ನಾನೆಲ್ಲ ವಿಡಿಯೋ ಮಾಡ್ತಾ ಹೋಗಿರ್ತೀನಿ. ನೀವು ನೋಡಿರ್ತೀರ. ಅದು ಸ್ಪೆಷಲಿ ಹಾರ್ಟ್ ಬಗ್ಗೆ ನಾನು ತುಂಬ ವಿಡಿಯೋಗಳನ್ನು ಮಾಡಿದ್ದೀನಿ. ಸೊ ಹಾರ್ಟ್ ಚೆಕಪ್ ಬಗ್ಗೆ, ಹಾರ್ಟ್ ಕೇರ್ ತಗೊಳ್ಳೋದ್ರ ಬಗ್ಗೆ ಎಲ್ಲ ಹೇಳ್ತಾ ಹೋಗಿದ್ದೀನಿ. ಬಟ್ ನನ್ನ ಹಾರ್ಟ್ ನಾನು ಚೆಕ್ ಮಾಡಿದಾಗ ರಿಪೋರ್ಟ್ ಹೇಗೆಲ್ಲ ಇರ್ಬೋದು ಅದನ್ನು ನಾನು ನಿಮಗೆ ತೋರಿಸ್ತೀನಿ. ವಿಡಿಯೋ ಕೊನೆಯವರೆಗೂ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ನಾನು ಹೇಳ್ತಾನೆ ಬಂದಿದ್ದೀನಿ ನಿಮಗೆ ಹಾರ್ಟ್ ಲಕ್ಷಣಗಳು, ಹಾರ್ಟ್ ಪ್ರಾಬ್ಲಮ್ ಅಂದ್ರೇನು, ಹಾರ್ಟ್ ಅಟ್ಯಾಕ್ನ ಲಕ್ಷಣಗಳು ಯಾವ ಥರ ಇರ್ತವೆ, ನಾವು ಎಲ್ಲಿ ತೋರಿಸ್ಬೇಕು, ತೋರಿಸಿದಾಗ ಏನೆಲ್ಲ ಮೊದಲಿಗೆ ಚೆಕ್ ಮಾಡ್ತಾರೆ, ಅದನ್ನೆಲ್ಲ ನಾನು ಹೇಳಿದ್ದೀನಿ ತುಂಬ ವಿಡಿಯೋಗಳಲ್ಲಿ. ಸೊ ಅದೇ ಥರನಾಗಿ ನಾನು ಈಗಲೂ ಹೇಳ್ತೀನಿ. ಎದೆ ನೋವು ಅಂತ ಬಂದರೆ ನೀವು ಹಾರ್ಟ್ ಹಾಸ್ಪಿಟ್ಲಿಗೆ ಹೋಗಬೇಕಾಗುತ್ತೆ. ಹಾರ್ಟ್ ಹಾಸ್ಪಿಟ್ಲಿಗೆ ಹೋದ ತಕ್ಷಣ ECG ಮಾಡ್ತಾರೆ, 2D ಈಕೋ ಮಾಡ್ತಾರೆ, ಇನ್ನು ಕೆಲವೊಂದು ಬ್ಲಡ್ ಚೆಕಪ್ ಎಲ್ಲ ಮಾಡ್ತಿರ್ತಾರೆ. ಪ್ರಾಬ್ಲಮ್ಮು ಅಂತ ಬಂದರೆ ಅಡ್ಮಿಷನ್ ಮಾಡ್ತಾರೆ. ಪ್ರಾಬ್ಲಮ್ ಇಲ್ಲ ಅಂತಿದ್ರು, ಹಾರ್ಟ್ ನೋವು ಅಂತಿದ್ರು ತಲೆ ಕೆರೆಸ್ಕೋಬಾರ್ದು. ನೋವು ತಲೆನೋವು ಹೇಗೆ ನಮಗೆ ಆಗುತ್ತೋ, ತಲೆನೋವಿಗೆ ಹೇಗೆ ಟ್ಯಾಬ್ಲೆಟ್ ತೊಗೋತೀವೋ ಅದೇ ಥರ ಹಾರ್ಟ್ ಸುತ್ತಮುತ್ತ ನಮ್ಮದು ಮಾಂಸಖಂಡ ನೋವು ಆಗ್ತಿರುತ್ತೆ ಅಥವಾ ಪಕ್ಕೆಲುಬು ನೋವು ಆಗ್ತಿರುತ್ತೆ. ಅದ್ರಿಗೋಸ್ಕರ ಟ್ಯಾಬ್ಲೆಟ್ ಕೊಡ್ತಾರೆ, ತೊಗೋಬೋದು. ಹಾರ್ಟ್ ನಾರ್ಮಲ್ ಇದ್ದರೆ, ಒಂದು ವೇಳೆ ಪ್ರಾಬ್ಲಮ್ ಇದ್ದರೆ ಅಡ್ಮಿಷನ್ ಮಾಡ್ತಾರೆ. ಸೊ ನಾನು ವಿಡಿಯೋಗಳು ಮಾಡ್ತಾನೆ ಹೋಗಿದ್ದೀನಿ. ಬಟ್ ನನ್ನ ಆರೋಗ್ಯದ ಬಗ್ಗೆ ನಾನು ಗಮನ ಕೊಡಬೇಕಲ್ವ. ನಾನು ಕೂಡ ನನ್ನ ಹಾರ್ಟ್ ಚೆಕ್ ಮಾಡಿದ್ದೀನಿ. ಸೊ ರಿಪೋರ್ಟ್ಸ್ ಎಲ್ಲ ಬಂದಿದ್ದಾವೆ. ಆ ರಿಪೋರ್ಟ್ಸ್ ನಾನು ನಿಮಗೆ ಈಗ ತೋರಿಸ್ತೀನಿ. ಯಾವ ಥರನೆಲ್ಲ ನಾರ್ಮಲ್ ಇರುತ್ತೆ, ಪ್ರಾಬ್ಲಮ್ ಇದ್ದರೆ ಯಾವ ಥರ ಏನಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಬಟ್ ನನ್ನ ರಿಪೋರ್ಟ್ ನಾರ್ಮಲ್ ಇದೆ. ಸೊ ಅದನ್ನು ಈಗ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಇವಾಗ ನಾನು ಚೆಕ್ ಮಾಡ್ಕೊಂಡಿರೋದು ನನ್ನ ರಿಪೋರ್ಟ್ ತೋರಿಸ್ತೀನಿ ನಿಮಗೆ. ಸೊ ರಿಪೋರ್ಟ್ ತೋರ್ಸೋಕ್ಕೆ ಮುಂಚೆ ನೋಡಿ, ಜಯದೇವ ಆಸ್ಪತ್ರೆ ಕಲಬುರಗಿ ಶಾಖೆ ಅಂತ ಇದೆ. ಕಲಬುರಗಿನಲ್ಲಿ, ಬೆಂಗಳೂರಲ್ಲಿ ಮೇನ್ ಬ್ರ್ಯಾಂಚ್ ಇದೆ. ಇದು ಈ ಕಲಬುರಗಿನಲ್ಲಿರೋದು ನಂದು ಶಾಖೆ. ಈ ಶಾಖೆ ಅಡ್ರೆಸ್ ಇಲ್ಲಿದೆ. ಎಲ್ಲಿದೆ ಹಾಸ್ಪಿಟ್ಲು? ಗುಲ್ಬರ್ಗ ವೈದ್ಯಕೀಯ ವಿಜ್ಞಾನ ಬೋಧಕ ಆಸ್ಪತ್ರೆ ಕಟ್ಟಡ 3ನೇ ಮಹಡಿ. ಇಲ್ಲಿ ಜಯದೇವ ಹಾಸ್ಪಿಟ್ಲ್ ಇರೋದು 3ನೇ ಮಹಡಿಯಲ್ಲಿ ಮಾತ್ರ. ಕೆಲವರು ಏನು ತಿಳ್ಕೊಂತಾರೆ, ಇಡೀ ಆಸ್ಪತ್ರೆ ಜಯದೇವ ಇದೆ ಅಂತ ಹೇಳ್ಬಿಟ್ಟು ಜಯದೇವ ಹಾಸ್ಪಿಟ್ಲಲ್ಲಿ ಇದ್ದೀವಿ ಅಂತಾರೆ. ಇಲ್ಲಿ ಎಲ್ಲ ಪೇಷಂಟ್ ಇರುತ್ತೆ ಜನರಲ್ ಆಗಿ, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರ್ ಮತ್ತು 4ನೇ ಫ್ಲೋರಲ್ಲಿ. ಬಟ್ 3ನೇ ಫ್ಲೋರ್ ಮಾತ್ರ ಜಯದೇವ ಆಸ್ಪತ್ರೆ ಇದೆ. ಇಲ್ಲಿ ಮಾತ್ರ ನೀವು ಹಾರ್ಟ್ ಚೆಕಪ್ ಮಾಡ್ಕೋಕೆ ಹೋಗ್ಬೋದು. ಸೊ ನಾನು ಚೆಕಪ್ ಮಾಡ್ಕೊಂಡಿರೋದು ಇಲ್ಲಿ 3ನೇ ಮಹಡಿನಲ್ಲಿ ಚೆಕಪ್ ಮಾಡಿದಾಗ ನಮಗೆ ಅಲ್ಲಿ ಮೊದಲನೇದಾಗಿ ECG ಮಾಡಿದ್ದಾರೆ. ECG ಚೆಕಪ್ ಇದೆ. ECG ನಾರ್ಮಲ್ ಆಗಿ ಇದೆ ಅಂತ ಡಾಕ್ಟ್ರ್ ಹೇಳಿದ್ದಾರೆ. ಇಲ್ಲಿ ECG ನಿಮ್ಗೆ ಗೊತ್ತಾಗಲ್ಲ ಅನಿಸುತ್ತೆ. ECG ಈ ಥರ ಇದು ಮುಳ್ಳಾಗಿ ಇರಬೇಕು. ಈ ಮುಳ್ಳು ಇಲ್ಲದೇನೆ ಒಂದು ವೇಳೆ ಸೀದಾ ಈ ಥರ ಫುಲ್ಲು ಗೆರೆ ಇದ್ದರೆ ನಾವು ಬದುಕಿಲ್ಲ ಅಂತಲೇ ಅರ್ಥ. ಈ ಥರ ಮುಳ್ಳು ಬರಬೇಕು. ನನ್ನ ರಿಪೋರ್ಟ್ ನಾರ್ಮಲ್ ಇದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ECG ಆದಮೇಲೆ 2D ಈಕೋ ಮಾಡ್ಕೊಂಡಿರೋದು. ನನ್ನ ಹೆಸರು 2D ಈಕೋ ಮಾಡ್ಕೊಂಡಿದ್ದೀನಿ, ನಾರ್ಮಲ್ ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಏನೋ ಹಾರ್ಟ್ ಪ್ರಾಬ್ಲಮ್ಮು, ಆ ಥರ ಹಾರ್ಟ್ ಅಟ್ಯಾಕ್ ಲಕ್ಷಣಗಳು, ಸಿಂಪ್ಟಮ್ಸ್ ಏನೂ ಇರಲಿಲ್ಲ. ವರ್ಷಕ್ಕೊಂದ್ಸರಿ ಚೆಕ್ ಮಾಡ್ಕೋಬೇಕಂತ ನಾನು ಮಾಡ್ಕೊಂಡಿದ್ದು. 2D ಈಕೋ ನಾರ್ಮಲ್ ಆಗಿದೆ. ಅದ್ರ ಜೊತೆಗೆ ಕೆಲವೊಂದು ಬ್ಲಡ್ ಚೆಕಪ್ ಮಾಡಿಸಿದ್ರು ಡಾಕ್ಟ್ರು. ಬ್ಲಡ್ ನಾರ್ಮಲ್ ಇದೆ. HP ಹಿಮೋಗ್ಲೋಬಿನ್ ಅಂತಾರಲ್ಲ, ನಾರ್ಮಲ್ ಆಗಿದೆ. ಅದ್ರ ಜೊತೆ ವೈಟ್ ಬ್ಲಡ್ ಸೆಲ್ಸು ಅದು ಕೂಡ ನಾರ್ಮಲ್ ಆಗಿ ಬಂದಿದೆ. ಅದ್ರ ಜೊತೆಗೇನೆ ಕೆಲವೊಂದು ನಮಗೆ ಶುಗರ್ HbA1c ಅಂತ ಬರುತ್ತೆ, ಚೆಕ್ ಮಾಡಿದ್ದೀವಿ. ಇದು 6.2 ಇದೆ ನನಗೆ. 6.2 ಅಂದರೆ 6ಇಂದ 7 ಒಳಗಡೆ ಇದೆ. ಅಂದರೆ ಗುಡ್ ಕಂಟ್ರೋಲ್ ಅಂತ ಬರುತ್ತೆ. ಒಂದು ವೇಳೆ 6 ಇದ್ದರೆ ನಾರ್ಮಲ್ಲು, 7ರಿಂದ 8 ಇದ್ದರೆ ಅಷ್ಟಕ್ಕಷ್ಟೇ ಕಂಟ್ರೋಲು.
8ರಿಂದ 9 ಇದ್ದರೆ ಕಂಟ್ರೋಲಲ್ಲೇ ಇಲ್ಲ ಶುಗರು ಅಂತ ಅರ್ಥ ಇಲ್ಲಿ. ಬಟ್ ನಾನು ಬಂದಿರೋದು 6.2 ಗುಡ್ ಕಂಟ್ರೋಲ್ ಇದೆ. ಸೊ ಇಲ್ಲಿ ಎಲ್ಲ ಕಿಡ್ನಿನೂ ಚೆಕ್ ಮಾಡಿದ್ದಾರೆ, ನಾರ್ಮಲ್ ಆಗಿದೆ ಅಂತ ಹೇಳಿದ್ದಾರೆ ಡಾಕ್ಟ್ರು. ನೀವು ಕೂಡ ಏನು ಲಕ್ಷಣ ಇಲ್ಲದೆ ಇದ್ರೂ ಕೂಡ, ಹಾರ್ಟ್ ಲಕ್ಷಣ ಇಲ್ಲದೆ ಇದ್ರೂ ಕೂಡ ನೋಡಿ, ಇದು 2D ಎಕೋ ಇದೆ, ECG ಇದೆ. ನೀವು ಕೂಡ ವರ್ಷಕ್ಕೊಂದ್ಸರಿ ಹಾರ್ಟ್ ಚೆಕ್ ಮಾಡ್ಕೋಬೇಕು. ಮೊದಲು ನಮ್ಮ ಜೀವ, ಆಮೇಲೆ ಜೀವನ. ಸೊ ಹಾಗಾಗಿ ಕಲಬುರಗಿನಲ್ಲಿ 3ನೇ ಫ್ಲೋರಲ್ಲಿ ಮಾತ್ರ ಜಯದೇವ ಹಾಸ್ಪಿಟ್ಲ್ ಇದೆ ಅನ್ನೋದನ್ನ ಮರಿಬೇಡಿ. ಈ ಹಾಸ್ಪಿಟ್ಲು ಸ್ವಲ್ಪ ದಿವಸದಲ್ಲಿ ಪಕ್ಕದಲ್ಲಿ ಶಿಫ್ಟ್ ಆಗುತ್ತೆ, ಹೊಸ ಬಿಲ್ಡಿಂಗ್ ನಡೀತಾ ಇದೆ. ಇನ್ನು ಸ್ವಲ್ಪ ದಿವಸದಲ್ಲಿ ಅಲ್ಲಿ ಓಪನಿಂಗ್ ಆಗುತ್ತೆ, ರಂಗಮಂದಿರ ಪಕ್ಕದಲ್ಲಿ ಅಥವಾ ಕಾಮತ್ ಹೋಟೆಲ್ ಪಕ್ಕದಲ್ಲಿ. ನೆನ್ಪಿಟ್ಕೊಳ್ಳಿ, ರಂಗಮಂದಿರ ಪಕ್ಕದಲ್ಲಿ ಹೊಸ ಬಿಲ್ಡಿಂಗ್ ನಡೀತಿದೆ. ಇಲ್ಲಿಂದ ಜಯದೇವ ಆಸ್ಪತ್ರೆ ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಇನ್ನೊಂದು ತಿಂಗಳು, ಹೆಚ್ಚು ಕಮ್ಮಿ ತಿಂಗಳು 2 ತಿಂಗಳು ಆಗ್ಬೋದು. ಆಮೇಲೆ ಇಲ್ಲಿ ಯಾರು ಬಂದರೂ ಜಯದೇವ ಆಸ್ಪತ್ರೆ ಸಿಗಲ್ಲ, ಹೊಸ ಬಿಲ್ಡಿಂಗ್ಗೆ ಶಿಫ್ಟ್ ಆಗುತ್ತೆ, ಅಲ್ಲಿಗೆ ನೀವು ಹೋಗಬೇಕಾಗುತ್ತೆ. ಏನೇ ಇರಲಿ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ಹಾರ್ಟ್ನ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ನೋಡಿದ್ರಲ್ಲ, ಮೊದಲಿಗೆ ಚೆಕ್ ಮಾಡೋದೇ ಇ ಸಿ ಜಿನಲ್ಲಿ ಏನಾದರೂ ಚೇಂಜಸ್ ಇದ್ದರೆ ಡೈರೆಕ್ಟ್ ಅಡ್ಮಿಷನ್ ಮಾಡ್ತಾರೆ ಡಾಕ್ಟರ್ಸ್. ECG ಚೆಕ್ ಮಾಡಿದ್ರೇ ಗೊತ್ತಾಗುತ್ತೆ ಹಾರ್ಟ್ ಅಟ್ಯಾಕ್ ಇದೆಯಾ ಅಥವಾ ಇನ್ನೇನು ಅಂತ ಹೇಳ್ಬಿಟ್ಟು. ECGನಲ್ಲಿ ಏನಾದರೂ ಡೌಟ್ ಇದ್ದರೆ 2D ಎಕೋ ಮಾಡ್ತಾರೆ. 2D ಎಕೋ ಕೂಡ ನಾರ್ಮಲ್ ಇದ್ದರೆ TMT ಅಂತ ಮಾಡ್ತಾರೆ. ಸೊ ಏನೇ ಇದ್ದರೂ ಕೂಡ ನಾವು ಎದೆ ನೋವು ಅಂತ ಬಂದರೆ ಮೊದಲನೇದಾಗಿ ನಾವು ಹಾರ್ಟ್ ಹಾಸ್ಪಿಟ್ಲಿಗೆ ಹೋಗಬೇಕು. ನಿಮಗೆ ಹತ್ತಿರದಲ್ಲಿ ಇರ್ತಕ್ಕಂಥ ಯಾವುದೇ ಆಗಲಿ, ಅದು ಖಾಸಗಿ ಆಸ್ಪತ್ರೆಯೇ ಆಗಲಿ ಅಥವಾ ಸರ್ಕಾರಿ ಆಸ್ಪತ್ರೆಯೇ ಆಗಲಿ, ಹಾರ್ಟ್ ಚೆಕ್ ಮಾಡುವಂಥ ಹಾಸ್ಪಿಟ್ಲ್ ಇದ್ದರೆ ಸೀದಾ ನೀವು ಅಲ್ಲಿ ಹೋಗಿಬಿಟ್ಟು ಡಾಕ್ಟರ್ ಹತ್ರ ಹೇಳಬೇಕಾಗುತ್ತೆ ಎದೆ ನೋವುತ್ತಿದೆ ಅಂತ. ಅಲ್ಲಿ ಹಾರ್ಟ್ ಚೆಕಪ್ ಸ್ಪೆಷಲಿ ಇದೇನೋ ಎಲ್ಲ ಸೌಲಭ್ಯ ಇದ್ದರೆ ಚೆಕ್ ಮಾಡ್ತಾರೆ. ECG 2D ಎಕೋ ಇಲ್ಲ ಅಂದರೆ ಬೇರೆ ಹಾಸ್ಪಿಟ್ಲ್ಗಳಿಗೆ ಕಳಿಸ್ಕೊಡ್ತಾರೆ. ನೀವು ಡೈರೆಕ್ಟಾಗಿ ಹಾರ್ಟ್ ಹಾಸ್ಪಿಟ್ಲ್ಗೆ ಹೋದರೆ ಈಸಿ ಆಗುತ್ತೆ. ನೋಡಿ, ಇವಾಗ ನೀವು ಕಲ್ಯಾಣ ಕರ್ನಾಟಕ ಅಂತ ಬಂದರೆ ನಿಮಗೆ ಗೌರ್ಮೆಂಟ್ ಹಾಸ್ಪಿಟ್ಲು, ಸ್ಪೆಷಲಿ ಕಲಬುರಗಿನಲ್ಲಿ ಜಯದೇವ ಹಾಸ್ಪಿಟ್ಲ್ ಇದೆ. ಅಲ್ಲಿ ಸುತ್ತಮುತ್ತಲಲ್ಲಿರೋ ಜಿಲ್ಲೆಯವರೆಲ್ಲ ಅಲ್ಲಿ ಚೆಕ್ ಮಾಡ್ತಾರೆ. ಕಲಬುರಗಿಯಲ್ಲಿ ತುಂಬ ಒಂದು ಅನುಕೂಲ ಆಗಿದೆ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕಕ್ಕೆ. ಅದೇ ಥರನಾಗಿ ನೀವು ಬೆಂಗಳೂರು ಅಂತ ಬಂದರೆ ಬೆಂಗಳೂರಲ್ಲೂ ಜಯದೇವ ಹಾಸ್ಪಿಟ್ಲು, ಅಲ್ಲಿ ಸುತ್ತಮುತ್ತಲಿರೋ ಜಿಲ್ಲೆಯವರೆಲ್ಲ ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಮೈಸೂರು ಅಂತ ಬಂದರೆ ಅಲ್ಲಿ ಕೂಡ ಜಯದೇವ ಆಸ್ಪತ್ರೆ ಇದೆ, ಅಲ್ಲಿ ಕೂಡ ಸುತ್ತಮುತ್ತಲಲ್ಲಿರೋ ಜಿಲ್ಲೆಯವರೆಲ್ಲ ಹೋಗಿಬಿಟ್ಟು ಅಲ್ಲಿ ಚೆಕ್ ಮಾಡ್ಬೋದು. ಗೌರ್ಮೆಂಟ್ ಹಾಸ್ಪಿಟ್ಲು, BPL ಕಾರ್ಡು, ಕೆಲವೊಂದು ಸ್ಕೀಮ್ಗಳೆಲ್ಲ ಇರ್ತವೆ, ಕಡಿಮೆ ರೇಟಲ್ಲಿ ಚೆಕ್ ಮಾಡ್ತಾರೆ. BPL ಕಾರ್ಡು, ಅಂತ್ಯೋದಯ ಕಾರ್ಡು ಅಂತ ಹೇಳ್ಬಿಟ್ಟು. ಆಮೇಲೆ ಅಡ್ಮಿಷನ್ ಆದರೆ ಯಶಸ್ವಿನಿ ಅಂತ ಕಾರ್ಡ್, ಅದೆಲ್ಲ ಕಡಿಮೆ ರೇಟಲ್ಲಿ ಚೆಕಪ್ ಮಾಡ್ತಿರ್ತಾರೆ. ಸೊ ನಿಮಗೆ ಈ ದೂರ ಆಗುವಂಥ ಜಿಲ್ಲೆಯವ್ರು ಏನಾನ ಇದ್ದರೆ ನೀವು ಅಲ್ಲೇ ಹತ್ತಿರದಲ್ಲಿ ಖಾಸಗಿ ಆಸ್ಪತ್ರೆ ಇದ್ದರೂ ಕೂಡ ನೀವು ದುಡ್ಡು ಖರ್ಚಾದರೂ ಪರವಾಗಿಲ್ಲ ಚೆಕ್ ಮಾಡಬೇಕಾಗುತ್ತೆ. ಯಾಕಂದರೆ ಮೊದಲು ನಮ್ಮ ಜೀವ, ಆಮೇಲೆ ಜೀವನ. ದುಡ್ಡು ಇವತ್ತಿರುತ್ತೆ, ನಾಳೆ ಇರಲ್ಲ, ನಾಳೆ ಹೋಗುತ್ತೆ, ಇವತ್ತಿರ್ಬೋದು. ಬಟ್ ನಮ್ಮ ಜೀವ, ಅದ್ರಗೋಸ್ಕರ ದುಡ್ಡು ವಿಚಾರ ಮಾಡ್ದೇ ನೀವು ಎಲ್ಲೇ ಇದ್ದರೂ ಕೂಡ ಖಾಸಗಿ ಆಸ್ಪತ್ರೆನೇ ಆಗಲಿ ಸರ್ಕಾರಿ ಆಸ್ಪತ್ರೆನೇ ಆಗಲಿ ಖಂಡಿತವಾಗಿ ನೀವು ಧೈರ್ಯ ಮಾಡಿ ಹಾರ್ಟ್ ಚೆಕ್ ಮಾಡ್ಕೋಬೇಕು. ಅದು ಪ್ರಾಬ್ಲಮ್ ಇದ್ದಿದ್ದೇ ಆಗಲಿ ಅಥವಾ ನಾರ್ಮಲ್ಲೇ ಇರಲಿ. ಕೆಲವ್ರು ಏನು ಮಾಡ್ತಾರೆ, ಎದೆ ನೋವ್ತಿದೆ ಅಂತ ಹೇಳ್ಬಿಟ್ಟು ಇದೇನು ಹಾರ್ಟ್ ಅಟ್ಯಾಕ್ ಇರಲ್ಲ, ಆ್ಯಸಿಡಿಟಿ ಇರುತ್ತೆ, ಏನು ಮಾಡೋಕ್ಕಾಗಲ್ಲ, ಪ್ಯಾಂಟಪ್ ಟ್ಯಾಬ್ಲೆಟ್ ತೊಗೊಳ್ಳೋದು, ಡೋಲೋ ಟ್ಯಾಬ್ಲೆಟ್ ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ಅದ್ರ ಮೇಲೇ ಇರ್ತಾರೆ. ಅಲ್ಲ, ನಾವು ಚೆಕ್ ಮಾಡಿದ ಮೇಲೆ ತಾನೇ ಗೊತ್ತಾಗೋದು ಅದು ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ಮು ಅಥವಾ ಆಸಿಡಿಟಿ ಪ್ರಾಬ್ಲಮ್ಮು ಅಂತ. ಸೊ ಆಸಿಡಿಟಿ ಪ್ರಾಬ್ಲಮ್ ಅಂತ ಅಂದ್ಕೊಂಡು ಮನೇಲಿ ಉಳ್ಕೊಂಡವರು ಜೀವ ಕಳ್ಕೊಂಡವ್ರನ್ನ ನಾವು ನೋಡಿದ್ದೀವಿ, ನೀವು ಕೂಡ ನೋಡಿರ್ಬೋದು. ಸೊ ನಾವಾಗಿಯೇ ಡಿಸಿಷನ್ ತಗೊಳ್ಳೋದು ತಪ್ಪು. ಅದು ಎದೆ ನೋವು ಅಂದರೆ ಅದು ಏನಿದೆ ಅಂತ ಹೇಳ್ಬಿಟ್ಟು ನಾವು ಹಾರ್ಟ್ ಹಾಸ್ಪಿಟ್ಲಿಗೆ ಹೋದರೆ ತಾನೇ ಗೊತ್ತಾಗುತ್ತೆ. ಸೊ ಅದಕ್ಕೆ ದುಡ್ಡಿನ ವಿಚಾರ ಮಾಡ್ದೇ ಖಾಸಗಿ ಆಸ್ಪತ್ರೆ ಇದ್ದರೂ ಪರವಾಗಿಲ್ಲ ಚೆಕ್ ಮಾಡಿಸಿ. ನಾನು ಹೇಳಿದ್ನಲ್ಲ, ECG ಮಾಡ್ತಾರೆ, 2D ಎಕೋ ಮಾಡ್ತಾರೆ, ಅವೆರಡೂ ನಾರ್ಮಲ್ ಅಂತ ಬಂದರೆ, ಇನ್ನೂ ಪೇಷಂಟ್ಗೆ ಸಿಮ್ಟಮ್ಸ್ ಏನಾನ ಇದ್ದರೆ ಎದೆ ನೋವು ಅಥವಾ ಬ್ರೀತಿಂಗ್ ಡಿಫಿಕಲ್ಟು ಅಥವಾ ಏನೋ ಬೆವರು ಬರೋದು ಇದೆಲ್ಲ ಇದ್ದರೆ, ಅಂದರೆ ನಡಿಬೇಕಾದ್ರೆ ಉಸಿರಾಡೋ ತೊಂದರೆ, ಸದ್ಯಕ್ಕೆ ಪೇಷಂಟು ಉಸಿರಾಡೋ ತೊಂದರೆ ಆಗ್ತಿದೆ ಅಂದರೆ ಅಂಥ ಟೈಮಲ್ಲಿ TMT ಮಾಡಲ್ಲ. ನಡಿಬೇಕಾದ್ರೆ ನಡೆಯೋ ಟೈಮಲ್ಲಿ ಸ್ವಲ್ಪ ಮುಂದೆ ಹೋದರೆ ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ ಅಥವಾ ಬೆವರು ಬರುತ್ತೆ ಅಥವಾ ಬೇಗ ಸುಸ್ತಾಗುತ್ತೆ ಅಂತ ಲಕ್ಷಣ ಇದ್ದರೆ
ಅದು ಒಂದು ಹಾರ್ಟ್ ಅಟ್ಯಾಕ್ ಲಕ್ಷಣ. ECG ಮತ್ತು ಎಕ್ಕೋ 2D ಎಕ್ಕೋ ಮಾಡಿದರೂ ನಾರ್ಮಲ್ ಇದ್ದರೂ ಕೂಡ ಈ ಥರ ಲಕ್ಷಣ ಇದ್ದರೆ TMT ಮಾಡಿ ನೋಡ್ತಾರೆ ಡಾಕ್ಟ್ರು. ಖಂಡಿತವಾಗ್ಲೂ ನೀವು ತೋರಿಸ್ಕೋಬೇಕು. ನಾನು ನನ್ನ ಹಾರ್ಟ್ ಚೆಕಪ್ ಮಾಡಿದ್ದೀನಿ, ಎಲ್ಲ ರಿಪೋರ್ಟ್ ನೀವು ನೋಡಿದ್ರಲ್ಲ, ನಾರ್ಮಲ್ ಬಂದಿದೆ. ಸೊ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಬರಲಿ ಅನ್ನೋದೇ ನನ್ನ ಒಂದು ಪ್ರಾರ್ಥನೆ. ಸೊ ನನ್ನ ಒಂದು ಈ ಯೂಟ್ಯೂಬ್ ಚಾನಲ್ನ ಉದ್ದೇಶ ಇಷ್ಟೇ, ಸಾಮಾಜಿಕ ಒಳಿತಿಗಾಗಿ ಮತ್ತು ಆರೋಗ್ಯವಂತ ಸಮಾಜಕ್ಕಾಗಿ. ಖಂಡಿತವಾಗ್ಲೂ ನೀವು ಆ್ಯಸಿಡಿಟಿ ಇದೆ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಕೂತ್ಕೊಳ್ಳೋದು ತಪ್ಪು. ಇದೇ ಥರನಾಗಿ ನಾನು ಹೇಳಿದ್ನಲ್ಲ, ಜೀವ ಕಳ್ಕೊಂಡವರು ನಾವು ನೋಡಿದ್ದೀವಿ. ಸೊ ಖಂಡಿತ ನೀವು ಈ ತಪ್ಪುಗಳು ಮಾಡಬೇಡಿ, ಮತ್ತು ನಿಮ್ಮ ಅಕ್ಕಪಕ್ಕದವ್ರಿಗೂ ಕೂಡ ಈ ಥರ ಸಂದೇಶ ಕೊಡಿ. ಹಾರ್ಟ್ ನೋವು ಅಂತ ಬಂದರೆ ಸೀದಾ ಹತ್ತಿರದ ಖಾಸಗಿ ಆಸ್ಪತ್ರೆನೇ ಆಗಲಿ ಅಥವಾ ಸರ್ಕಾರಿ ಆಸ್ಪತ್ರೆನೇ ಆಗಲಿ ಮೊದಲನೇದಾಗಿ ಮಾಡುವುದೇ ECG. ಅದರಿಂದ ಗೊತ್ತಾಗುತ್ತೆ. ನೆನಪಿಟ್ಕೊಳ್ಳಿ. ಸುಮ್ಮನೆ ನೆಗ್ಲೆಕ್ಟ್ ಮಾಡಿಕೊಂಡು ಮನೇಲಿ ಕೂತ್ಕೊಂಡು ಜೀವ ಕಳ್ಕೊಂಡಿದ್ದಾರೆ ತುಂಬ ಜನ. ಇಂಥ ಪ್ರಯತ್ನಗಳು ಮಾಡೋದು ಖಂಡಿತ ತಪ್ಪು ಅಂತಲೇ ನಾನು ಹೇಳ್ತೀನಿ. ಸೊ ಇಷ್ಟೇ ನನ್ನ ಮನವಿ ಎಲ್ರಿಗೂ. ಏನೇ ಇರಲಿ ಚೆನ್ನಾಗಿರಿ, ಎಲ್ಲರೂ ಚೆನ್ನಾಗಿರಿ ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಚೆನ್ನಾಗಿದ್ದರೆ ಶೇರ್ ಮಾಡಿ ಅಂತ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಬೈ.